everyone, welcome back to my channel Phonics Educator. Unlock the roots of phonics with Navya. ನಾವು ಲಾಸ್ಟ್ ಕ್ಲಾಸಲ್ಲಿ ಹೇಳಿದ್ದಾರೇ ಇವತ್ತು ಫೋನಿಕ್ಸ್ ಸೌಂಡ್ಸ್ನ ಕಲಿತಿದ್ವಿ. ಸೊ ನಿಮಗೆಲ್ಲ ಒಂದು ಡೌಟ್ ಬರ್ಬೋದು, ಫೋನಿಕ್ಸ್ ಸೌಂಡ್ಸ್ ಫಸ್ಟ್ ಕಾನ್ಸೆಪ್ಟ್ನ ಇಂಟ್ರೊಡ್ಯೂಸ್ ಮಾಡಬೇಕು ಮಕ್ಕಳಿಗೆ ಅಂದರೆ ನೋ, ಇಟ್ಸ್ ರಾಂಗ್. ಫೋನಿಕ್ಸ್ಗಿಂತ ಮುಂಚೆ ಫಸ್ಟ್ ಸ್ಟೆಪ್ ನಾವು ಸ್ಕ್ರಿಬ್ಲಿಂಗ್ ಇಂಟ್ರೊಡ್ಯೂಸ್ ಮಾಡ್ತೀವಿ. ಸ್ಕ್ರಿಬ್ಲಿಂಗ್ ಬಗ್ಗೆ ಕಂಪ್ಲೀಟ್ ವಿಡಿಯೋ ನಾನು ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ, ಗೋ ಆ್ಯಂಡ್ ಚೆಕ್ಔಟ್. ಸೊ ಸ್ಕ್ರಿಬ್ಲಿಂಗ್ ಆದಮೇಲೆ ನಾವು ಇಂಟ್ರೊಡ್ಯೂಸ್ ಮಾಡೋದು ಲೆಟರ್ಸ್, ಕ್ಯಾಪಿಟಲ್ ಲೆಟರ್ಸ್ ಇಂಟ್ರೊಡ್ಯೂಸ್ ಮಾಡ್ತೀವಿ. ನೀವಿಲ್ಲಿ ನೋಡ್ಬೋದು, ನಾನು ಕ್ಯಾಪಿಟಲ್ ಲೆಟರ್ಸ್ನ ಆರ್ಡರ್ ವೈಸ್ ಬರ್ದಿಲ್ಲ, ABCD A to Z ಬರ್ದಿಲ್ಲ, ನಾವು ಜಂಬಲ್ ಅಪ್ಪಾಗಿ ಬರ್ತಿದ್ದೀವಿ. ಬಟ್ ಇಟ್ ಈಸ್ ಅ ಮೆಥಡಾಲಜಿ ಆಫ್ ಟೀಚಿಂಗ್. ಸೊ ನಾವು ಎಲ್ಲ ಮಕ್ಳಿಗೂ ಫಸ್ಟ್ ಸ್ಕ್ರಿಬ್ಲಿಂಗ್ ಆದ ತಕ್ಷಣವೇ ಸ್ಟ್ರೋಕ್ಸ್ ಹೇಳ್ಕೊಡ್ತೀವಿ. ವಾಟ್ ಡು ಯು ಮೀನ್ ಬೈ ಸ್ಟ್ರೋಕ್ಸ್? ಏನಿರ್ಬೋದು ಸ್ಟ್ರೋಕ್ಸ್ ಅಂದರೆ, ಫಸ್ಟು ಮಕ್ಕಳಿಗೆ ಪೆನ್ಸಿಲ್ ಹಿಡ್ಕೊಳಕ್ಕೆ ಬಂದ ಮೇಲೆ ನಾವು ಅವ್ರಿಗೆ ಹೇಳ್ಕೊಡೋದು ಸ್ಟ್ಯಾಂಡಿಂಗ್ ಲೈನ್, ಸ್ಲೀಪಿಂಗ್ ಲೈನ್. ಅಂದರೆ ಇದು ಸ್ಟ್ಯಾಂಡಿಂಗ್ ಲೈನ್, ಸ್ಲೀಪಿಂಗ್ ಲೈನ್ ವಿತಿನ್ ದ ಲೈನ್ಸ್. ಅಂದರೆ ಈಗ 4 ಲೈನ್ಸ್ ಬುಕ್ ನೀವು ಅವ್ರಿಗೆ ಕೊಟ್ಟಾಗ, ಸೊ ಬ್ಲೂ ಲೈನ್ ಟು ರೆಡ್ ಲೈನ್, ಬ್ಲ್ಯಾಕ್ ಲೈನ್ ಟು ರೆಡ್ ಲೈನ್ ಅಂತ ಹೇಳ್ಕೊಟ್ಟು ಸ್ಟ್ಯಾಂಡಿಂಗ್ ಲೈನ್, ಸ್ಲೀಪಿಂಗ್ ಲೈನ್ ಫಸ್ಟ್ ಹೇಳ್ಕೊಡ್ತೀವಿ, ಫಸ್ಟ್ ಕಾನ್ಸೆಪ್ಟ್. ಸೊ ಇದು ಫಸ್ಟ್ ಕಾನ್ಸೆಪ್ಟ್ ಆಗಿರೋದ್ರಿಂದ ನಾವು ಫಸ್ಟ್ ಲೆಟರ್ಸ್ ಇಂಟ್ರೊಡ್ಯೂಸ್ ಮಾಡೋದು LTIFEH. ಯಾಕೆ? ನೀವಿಲ್ಲಿ ನೋಡ್ಬೋದು, ಇಲ್ಲಿರೋ ಎಲ್ಲ ಕ್ಯಾಟಗರಿ ಆಫ್ ಲೆಟರ್ಸ್ನೂ ಫಸ್ಟ್ ಬರ್ತಾ ಇರೋದೇ ಸ್ಟ್ಯಾಂಡಿಂಗ್ ಲೈನ್, ಸ್ಲೀಪಿಂಗ್ ಲೈನ್ ಅಷ್ಟೇ. ಅದು ಬಿಟ್ಟು ಬೇರೆ ಯಾವ ಸ್ಟ್ರೋಕ್ಸು ಅದರಲ್ಲಿಲ್ಲ. ಇದನ್ನು ನಾವು ವರ್ಟಿಕಲ್ ಆರ್ ಹಾರಿಸಾಂಟಲ್ ಲೈನ್ಸ್, ಈ ಲೈನ್ಸ್ನ ಇಂಟ್ರೊಡ್ಯೂಸ್ ಮಾಡಿ ಈ ಲೆಟರ್ಸ್ನ ಹೇಳ್ಕೊಡ್ತೀವಿ ಅಂತ. ಸೊ ಏನಕ್ಕೆ ಈ ಮೆಥಡಾಲಜಿಯಲ್ಲಿ ಹೇಳ್ಕೊಡ್ತೀವಿ ಅಂದರೆ, ಮಕ್ಕಳಿಗೆ ನಾವು ಫಸ್ಟು ಪೆನ್ಸಿಲ್ ಕೊಟ್ಟ ತಕ್ಷಣ ಎ ಬರಿ ಅಂದರೆ ತುಂಬ ಕಷ್ಟ ಆಗುತ್ತೆ. ಅವ್ರು ಆಲ್ರೆಡಿ ಏನು ಗ್ರಿಪ್ಪೇ ಇಲ್ಲ, ಅವ್ರಿಗೆ ನೀವು ಸ್ಟಾರ್ಟಿಂಗಲ್ಲೇ ಸ್ಲ್ಯಾಂಟಿಂಗ್ ಲೈನ್ ಸ್ಲ್ಯಾಂಟಿಂಗ್ ಲೈನ್ ಎ ಬರಿ ಅಂದರೆ ತುಂಬ ಕಷ್ಟ ಆಗುತ್ತೆ. ಸೊ ಅದಕ್ಕೇ ನಾವು ಕಾನ್ಸೆಪ್ಟ್ ವೈಸ್ ಇಂಟ್ರೊಡ್ಯೂಸ್ ಮಾಡ್ತಾ ಹೋಗ್ತೀವಿ. ಸೊ ವರ್ಟಿಕಲ್ ಆ್ಯಂಡ್ ಹಾರಿಸಾಂಟಲ್ ಲೈನ್ ಕಾನ್ಸೆಪ್ಟ್ ಫಸ್ಟ್ ಇಂಟ್ರೊಡ್ಯೂಸ್ ಮಾಡ್ತೀವಿ. ನೆಕ್ಸ್ಟು ವರ್ಟಿಕಲ್ ಲೈನ್ಸ್ ಆ್ಯಂಡ್ ಕರ್ವ್ಸ್. ಸೊ ಇಲ್ಲಿ ನೋಡ್ಬೋದು ನೀವು, ಎಲ್ಲ ಲೆಟರ್ಸಲ್ಲೂ ಕರ್ವ್ಸ್ ಇರುತ್ತೆ. ಸೊ ಇದನ್ನು ನೆಕ್ಸ್ಟ್ ಇಂಟ್ರೊಡ್ಯೂಸ್ ಮಾಡ್ತೀವಿ. ನೆಕ್ಸ್ಟ್ ಡಯಾಗ್ನಲ್ ಲೈನ್ಸ್, ಸ್ವಲ್ಪ ಕಾಂಪ್ಲಿಕೇಟೆಡ್ ಆಗಿರುತ್ತೆ, ಸ್ಲ್ಯಾಂಟಿಂಗ್ ಲೈನ್ಸ್ ಜಾಸ್ತಿ ಇರುತ್ತೆ ಇದರಲ್ಲಿ, ಇದನ್ನು ಇಂಟ್ರೊಡ್ಯೂಸ್ ಮಾಡ್ತೀವಿ. ಸೊ ನಾವು ಕ್ಯಾಪಿಟಲ್ ಲೆಟರ್ಸ್ನೂ ಮೆಥಡಾಲಜಿಯಲ್ಲೇ ಇಂಟ್ರೊಡ್ಯೂಸ್ ಮಾಡ್ತೀವಿ. ಸೊ ನಾನು ಮುಂಚೆ ಹೇಳಿದ ಥರನೇ ಇವಾಗಿನ ಎಜುಕೇಷನ್ ಸಿಸ್ಟಮಲ್ಲಿ ಮೆಥಡಾಲಜೀಸಲ್ಲಿ ತುಂಬ ಚೇಂಜಸ್ ಬಂದಿದೆ. ಸೊ ಇದೂ ಒಂದು ಮೇಜರ್ ಚೇಂಜ್. ಇದರಿಂದ ಏನಾಗುತ್ತೆ, ಮಕ್ಕಳಿಗೆ ಕಾನ್ಫಿಡೆನ್ಸ್ ಲೆವೆಲ್ ತುಂಬ ಜಾಸ್ತಿ ಆಗುತ್ತೆ. ಸೊ ಫಸ್ಟೇ ನಾವು ಎ ಬರಿ ಬಿ ಬರಿ ಅಂದಾಗ ಆ ಕರ್ವ್ ಬರೆಯೋಕೆ ಅವ್ರಿಗೆ ತುಂಬ ಕಷ್ಟ ಆಗುತ್ತೆ. ಅದೇನೇ ನಾವು ಈ ಥರ ಮೆಥಡಾಲಜಿಯಲ್ಲಿ ಹೇಳ್ಕೊಟ್ಟಾಗ ಅವ್ರಿಗೆ ತುಂಬ ಕಾನ್ಫಿಡೆನ್ಸ್ ಜಾಸ್ತಿ ಆಗುತ್ತೆ. ಸೊ ಒಂದು ಲೆಟರ್ ಕಲಿತಾಗಲೇ ಅವ್ರಿಗೆ ತುಂಬ ಕಾನ್ಫಿಡೆನ್ಸ್ ಬಿಲ್ಡ್ ಆಗುತ್ತೆ. ಸೊ ಈ ಮೆಥಡಾಲಜಿಯಲ್ಲಿ ಹೇಳ್ಕೊಡ್ತೀನಿ. ಇದು ಎಲ್ಲ ಲೆಟರ್ಸ್ಗೂ ನಮಗೆ ಫಾರ್ಮೇಷನ್ ಅಂತ ಇರುತ್ತೆ. ಸೊ ನಾನು ಫಾರ್ಮೇಷನ್ ಬಗ್ಗೆ ನಿಮ್ಗೆ ಏನಾದರೂ ಕಂಪ್ಲೀಟ್ ವಿಡಿಯೋ ಬೇಕು ಅಂದರೆ ಕಮೆಂಟ್ ಮಾಡಿ, ಅದು ಫಾರ್ಮೇಷನ್ದೇ ಒಂದು ಕಂಪ್ಲೀಟ್ ಡೀಟೇಲ್ ವಿಡಿಯೋ ಹಾಕ್ತೀನಿ. ಸೊ ಮೂವಿಂಗ್ ಆನ್ ಟು ಫೋನಿಕ್ ಸೌಂಡ್ಸ್. ಫೋನಿಕ್ ಸೌಂಡ್ಸ್ನ ಇಂಟ್ರೊಡ್ಯೂಸ್ ಮಾಡಬೇಕಾದ್ರೆ ಮತ್ತೆ ನಾವು ABCD A to Z ಯೂಸ್ ಮಾಡಲ್ಲ. ನಾವು ಫೋನಿಕ್ ಸೌಂಡ್ಸ್ನ ಇಂಟ್ರೊಡ್ಯೂಸ್ ಮಾಡಬೇಕಾದ್ರೆ 7 ಗ್ರೂಪ್ಸ್ ಆಗಿ ಡಿವೈಡ್ ಮಾಡಿರ್ತೀವಿ ಲೆಟರ್ಸ್ನ. ಸೊ ಒಂದು ಗ್ರೂಪಲ್ಲಿ ಸೆಟ್ ಆಫ್ ಲೆಟರ್ಸ್ ಇರುತ್ತೆ. ಫಾರ್ ಎಕ್ಸಾಂಪಲ್, ನೀವು ಫಸ್ಟ್ ಗ್ರೂಪ್ ನೋಡಿದಾಗ ನಿಮಗೆ ಅಲ್ಲಿ 6 ಲೆಟರ್ಸ್ ಬಂತು. ಸ್ಯಾಟ್ ಪಿನ್, ಇದನ್ನು ಸ್ಯಾಟ್ ಪಿನ್ ಮೆಥಡಾಲಜಿ ಅಂತ ಹೇಳ್ತೀವಿ. ಸೊ ಯಾಕೆ ಸ್ಯಾಟ್ ಪಿನ್ ಮೆಥಡಾಲಜಿಯಲ್ಲೇ ಹೇಳ್ಕೊಡ್ಬೇಕು, ವೈ ನಾಟ್ ABCD ಅಗೇನ್ ಅಂತ ಕೇಳ್ಬೋದು. ಸೊ ನೀವು ಆಲ್ರೆಡಿ ಕ್ಯಾಪಿಟಲ್ ಲೆಟರ್ ಇಂಟ್ರೊಡ್ಯೂಸ್ ಮಾಡಿದಾಗ ನಿಮಗೆ ಅರ್ಥ ಆಗಿದ್ದು ಒಂದೇನು, ಸ್ಟ್ರೋಕ್ಸ್ ಪ್ರಕಾರ ನಾವು ಇಂಟ್ರೊಡ್ಯೂಸ್ ಮಾಡ್ತೀವಿ. ಸ್ಟ್ಯಾಂಡಿಂಗ್ ಲೈನ್, ಸ್ಲೀಪಿಂಗ್ ಲೈನ್, ಕರ್ವ್ ಲೈನ್, ಸ್ಲ್ಯಾಂಟಿಂಗ್ ಲೈನ್ ಹಿಂಗೆ ಇಂಟ್ರೊಡ್ಯೂಸ್ ಮಾಡ್ತೀವಿ. ಬಟ್ ಫೋನಿಕ್ಸ್ ಹೇಳ್ಕೊಡ್ಬೇಕಾದ್ರೆ, ಸೌಂಡ್ಸ್ ಹೇಳ್ಕೊಡ್ಬೇಕಾದ್ರೆ ನಾವು ಸ್ಟ್ರೋಕ್ಸಲ್ಲಿ ಇಂಟ್ರೊಡ್ಯೂಸ್ ಮಾಡಿಸಲ್ಲ. ನಾವು ಫೋನಿಕ್ಸ್ ಹೇಳ್ಕೊಡ್ಬೇಕಾದ್ರೆ ಏನು ಮಾಡ್ತೀವಿ, ಸ್ಯಾಟ್ ಪಿನ್ ಮೆಥಡಾಲಜಿ ಫಸ್ಟ್ ಇಂಟ್ರೊಡ್ಯೂಸ್ ಮಾಡ್ತೀವಿ. ಸೊ ಅದರಲ್ಲಿ ಏನು ಮಾಡ್ತೀವಿ, ಫಸ್ಟ್ ಗ್ರೂಪ್ ನೀವಿಲ್ಲಿ ನೋಡಿದ್ರೆ ಫಸ್ಟ್ ಗ್ರೂಪಲ್ಲಿ ನಿಮಗೆ 6 ಲೆಟರ್ಸ್ ಬಂದಿದೆ. 6 ಲೆಟರ್ಸ್ ಯಾಕೆ ಗ್ರೂಪ್ನ ಇದೇ ಥರ ಡಿವೈಡ್ ಮಾಡಿದ್ದಾರೆ ಅನ್ನೋಕ್ಕೂ ಒಂದು ರೀಸನ್ ಇದೆ. ನೀವು ಫಸ್ಟ್ ಗ್ರೂಪ್ ನೋಡಿದಾಗ ನಿಮಗೆ ಅಲ್ಲಿ ಕಂಟಿನ್ಯೂಸ್ ಸೌಂಡ್, ಸ್ಟಾಪ್ ಸೌಂಡ್ ಆ್ಯಂಡ್ ವವಲ್. ನೀವು ಫಸ್ಟ್ ಸೆಟ್ ಆಫ್ ಗ್ರೂಪಲ್ಲಿ 3 ಕ್ಯಾಟಗರಿ ಲೆಟರ್ಸು ಬಂದಿದೆ. ಫಾರ್ ಎಕ್ಸಾಂಪಲ್, ಲೆಟರ್ ಎಸ್, ಲೆಟರ್ ನೇಮ್ ಎಸ್, ಸೌಂಡ್ ಆಫ್ ದ ಲೆಟರ್ ಅಂದರೆ ಎಸ್ ಸೌಂಡು ಕಂಟಿನ್ಯೂಸ್ ಆಗಿ ಬರ್ತಾ ಇದೆ, ಸ್ಟಾಪ್ ಆಗ್ತಿಲ್ಲ. When it comes to letter A, letter name A, sound of the letter A, A, and remember this is a vowel. T. Letter name T, sound of the letter T, ಅಂದರೆ ಬ್ರೇಕ್ ಮಾಡ್ತಿದ್ದೀನಿ, ಅದು ಸ್ಟಾಪ್ ಸೌಂಡ್. ಸೊ ಈ ಒಂದು ಸೆಟ್ಟಲ್ಲಿ ಎಲ್ಲ ಕಾನ್ಸೆಪ್ಟು ಮಕ್ಳಿಗೆ ಹೇಳ್ಕೊಟ್ಬಿಡ್ತೀವಿ ನಾವು. ಸೊ ಈ ಒಂದು ಸೆಟ್ಟಲ್ಲಿ 3 ಕಾನ್ಸೆಪ್ಟ್ಸ್ ಏನೇನು ಬರುತ್ತೆ, ಕಂಟಿನ್ಯೂಸ್ ಸೌಂಡ್, ಸ್ಟಾಪ್ ಸೌಂಡ್ ಆ್ಯಂಡ್ ವವಲ್ ಇಂಟ್ರೊಡ್ಯೂಸ್ ಮಾಡ್ತೀವಿ.
ಒಂದು. ಅದಾದಮೇಲೆ ಇನ್ನೊಂದು ಮೇನ್ ರೀಸನ್ ಏನಕ್ಕೆ ಅಂತ ಹೇಳಿದ್ರೆ, ಇವಾಗ ಫಸ್ಟು ಫೋನಿಕ್ ಸೌಂಡ್ಸ್ನ ನೋಡೋಣ ಫಸ್ಟ್ ಗ್ರೂಪ್ ಆಫ್ ಸೆಟ್ಟಲ್ಲಿ. ಅದಾದಮೇಲೆ ಇನ್ನೊಂದು ರೀಸನ್ ಏನಕ್ಕೆ ಅಂತ ನಾನು ನಿಮ್ಗೆ ಹೇಳ್ತೀನಿ. ಸೊ ನಾನು ಫಸ್ಟ್ ಹೇಳ್ಕೊಂಡು ಹೋಗ್ತೀನಿ. ಲೆಟರ್ ನೇಮ್ ಆ್ಯಂಡ್ ಸೌಂಡ್ ಆಫ್ ದ ಲೆಟರ್. ಲೆಟರ್ ನೇಮ್ ಎಸ್, ಸೌಂಡ್ ಆಫ್ ದ ಲೆಟರ್ ಸ್. ಲೆಟರ್ ನೇಮ್ ಎ, ಸೌಂಡ್ ಆಫ್ ದ ಲೆಟರ್ ಆ. ಲೆಟರ್ ನೇಮ್ ಟಿ, sound of the letter T. Letter name P, sound of the letter P. Letter name I, sound of the letter E. Letter name N, sound of the letter N. ಸೊ ಇವಾಗ ನೀವು ಇದನ್ನಿಷ್ಟನ್ನು ಕಲ್ತ್ಕೊಂಡ್ರಿ ಅಂತ ಅಂದ್ಕೊಳ್ಳಿ, ಒಂದು ಕಾನ್ಸೆಪ್ಟ್ ಫಸ್ಟ್ ಗ್ರೂಪ್ ಆಫ್ ಸೆಟ್ನ. ಈ 6 ಲೆಟರ್ಸಲ್ಲೇ ಮಕ್ಕಳು ಆಲ್ಮೋಸ್ಟ್ ತುಂಬ ವರ್ಡ್ಸ್ನ ಫಾರ್ಮ್ ಮಾಡ್ಬೋದು, ತುಂಬ ವರ್ಡ್ಸ್ನ ಓದ್ಬೋದು. ಸೊ ಬರೀ ಈ 6 ಲೆಟರ್ಸ್ ಫೋನಿಕ್ ಸೌಂಡ್ಸ್ ಅವ್ರು ಕಲ್ತ ಮೇಲೆ ಅವ್ರು ಆಲ್ಮೋಸ್ಟ್ ತುಂಬ ವರ್ಡ್ಸ್ನ ಫಾರ್ಮ್ ಮಾಡ್ತಾರೆ. ಇವಾಗ ನಾವು ಫಾರ್ಮ್ ಮಾಡೋಣ. ಸೊ ಫಸ್ಟ್ ವರ್ಡ್ ಬಂದು ಸ್ಯಾಟ್, ಸ್ಯಾಟ್ ಅಂದರೆ ಒಂದು ಸೆಟ್ ಆಫ್ ವರ್ಡ್ಸ್ ಸೌಂಡ್ಸ್ ಕಲಿತ ತಕ್ಷಣವೇ ಅವ್ರಿಗೆ ಒಂದು ವರ್ಡ್ನ ಫಾರ್ಮ್ ಮಾಡೋ ಕಾನ್ಫಿಡೆನ್ಸ್ ಬರುತ್ತೆ. ಇದೇ ಥರನೇ ತುಂಬ ವರ್ಡ್ಸ್, ಫಾರ್ ಎಕ್ಸಾಂಪಲ್ ಅಂದರೆ ಈ ಥರ ವರ್ಡ್ಸ್ನ ಬೇಗ ಫಾರ್ಮ್ ಮಾಡ್ಬೋದು. ಸೊ ಒಂದು ಗ್ರೂಪಲ್ಲಿ ಅದೇ ರೀಸನ್ಗೆ ಗ್ರೂಪಾಗಿ ಲೆಟರ್ಸ್ನ ಡಿವೈಡ್ ಮಾಡಿರೋದು. ಸೊ ಹೀಗೆ ಈಗ ಅವ್ರ ಮೈಂಡಲ್ಲಿ ಏನು ಬರುತ್ತೆ, ಮಕ್ಕಳ ಮೈಂಡಲ್ಲಿ ನಾನು 6 ಸೌಂಡ್ ಕಲಿತ ತಕ್ಷಣ ಇಷ್ಟೊಂದು ಓದ್ಬೋದು, ಇಷ್ಟೊಂದು ಬರಿಬೋದು. ಸೊ ವಿ ಆರ್ ಬೂಸ್ಟಿಂಗ್ ದೇರ್ ಕಾನ್ಫಿಡೆನ್ಸ್. ಅವ್ರ ಕಾನ್ಫಿಡೆನ್ಸ್ ಜಾಸ್ತಿ ಆಗೋಕ್ಕೋಸ್ಕರನೇ ನಾವು ಈ ಮೆಥಡಾಲಜಿನ ಯೂಸ್ ಮಾಡಿರೋದು. ಸೊ ಫಸ್ಟ್ ಸೆಟ್ ಆಯಿತು. ನೆಕ್ಸ್ಟ್ ಸೆಟ್ ಬಂದಾಗ ಇಲ್ಲಿ ನೀವು ನೋಡ್ಬೋದು ಸಿ ಆ್ಯಂಡ್ ಕೆ ಒಟ್ಟಿಗೆ ಬರ್ತಿದ್ದೀವಿ. ವೈ ಸಿ ಆ್ಯಂಡ್ ಕೆ ಒಟ್ಟಿಗೆ ಬರೀತೀವಿ ಅಂತ ಹೇಳಿದ್ರೆ, ಸಿ ಮತ್ತು ಕೆ ಎರಡರದ್ದು ಸೌಂಡ್ ಒಂದೇ ಬರುತ್ತೆ, ದಟ್ ಈಸ್ ಕ. ಸಿ ಆ್ಯಂಡ್ ಕೆ ಸೌಂಡ್ ಕ. ಲೆಟರ್ ನೇಮ್ ಇ, ಸೌಂಡ್ ಆಫ್ ದ ಲೆಟರ್ ಎ. ಲೆಟರ್ ನೇಮ್ ಹೆಚ್, ಸೌಂಡ್ ಆಫ್ ದ ಲೆಟರ್ ಹ. ಲೆಟರ್ ನೇಮ್ ಆರ್, ಸೌಂಡ್ ಆಫ್ ದ ಲೆಟರ್ ರ್. Letter name M, sound of the letter M. Letter name D, sound of the letter T. Letter name G, sound of the letter G. Letter name O, sound of the letter A. Now O na 2 types of pronunciations use ಮಾಡ್ತೀವಿ, A, O ಎರಡು ಯೂಸ್ ಮಾಡ್ತೀವಿ. Letter name U, sound of the letter A. Letter name L, sound of the letter L. Letter name F, sound of the letter F. Letter name B, sound of the letter P. ಸೊ ನಾನಿಲ್ಲಿ ಗ್ರೀನಲ್ಲಿ ಮಾರ್ಕ್ ಮಾಡಿರೋದನ್ನೆಲ್ಲ ಈಗ ಫಸ್ಟ್ ಸ್ಟೇಜ್ ಆಫ್ ಫೋನಿಕ್ ಸೌಂಡ್ಸ್ಗೆ ಕನ್ಸಿಡರ್ ಮಾಡ್ತಿಲ್ಲ. ಇದನ್ನೆಲ್ಲ ನಾನು ನೆಕ್ಸ್ಟ್ ಕ್ಲಾಸಲ್ಲಿ ತೊಗೊತೀನಿ, ಬಿಕಾಸ್ ಇಟ್ ವಿಲ್ ಬಿ ಟೂ ಮಚ್. ಮಕ್ಕಳಿಗೆ ಫಸ್ಟು ನಾವು A to Z ಹೇಳ್ಕೊಟ್ಟಾದ್ಮೇಲೆ ಇದನ್ನು ಹೇಳ್ಕೊಟ್ರೆ ಈಸಿ ಆಗುತ್ತೆ, ಬಿಕಾಸ್ 2 letters are making one single sound. ಸೊ ಇದು ಬಿಟ್ ಕನ್ಫ್ಯೂಸಿಂಗ್ ಆಗ್ಬೋದು ಅವ್ರಿಗೆ. ಸೊ ಮುಗಿಸಿದ ಮೇಲೆ ನೆಕ್ಸ್ಟ್ ಈ ಕಾನ್ಸೆಪ್ಟ್ನ ತಗೋಬೋದು. ಸೊ ಅದೇ ಥರದಲ್ಲೇ ನಾನು ಮೂವ್ ಆಗ್ತೀನಿ. ಈಗ ನಾನು ಈ ಯಾವ ಸೆಟ್ ಆಫ್ ಲೆಟರ್ಸ್ನು ಟಚ್ ಮಾಡಲ್ಲ. ಲೆಟರ್ ನೇಮ್ ಜೆ, ಸೌಂಡ್ ಆಫ್ ದ ಲೆಟರ್ ಜ. ಲೆಟರ್ ನೇಮ್ ಝೆಡ್, ಸೌಂಡ್ ಆಫ್ ದ ಲೆಟರ್ ಝ್. ಲೆಟರ್ ನೇಮ್ ಡಬ್ಲ್ಯೂ, ಸೌಂಡ್ ಆಫ್ ದ ಲೆಟರ್ ವ. Letter name V, sound of the letter V. Letter name Y, sound of the letter Y. Letter name X, sound of the letter X. So, ishtu phonic sounds. So, phonic sounds na maklige ನಾವು ಇದೇ ಥರದಲ್ಲಿ ಇಂಟ್ರೊಡ್ಯೂಸ್ ಮಾಡಬೇಕು. ಹೋಪ್ ಯು ಅಂಡರ್ಸ್ಟುಡ್. ಸೊ ನಾನು ಹೇಳಿದ ಥರನೇ ನಾವು ಯಾವುದನ್ನು 2 letters with single sound ಟಚ್ ಮಾಡಿಲ್ಲ. ಇದನ್ನು ನೆಕ್ಸ್ಟ್ ಕ್ಲಾಸಲ್ಲಿ ಕಲ್ತ್ಕೊಳ್ಳೋಣ. ಥ್ಯಾಂಕ್ ಯು ಆಲ್, ಬಾಯ್.